ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಾವರೆಕೆರೆ ಶಾಲೆಯಲ್ಲಿ ಈ ಥರದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥ ಜನಶಕ್ತಿ ನ್ಯೂಸ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಈ ಥರದ ಸ್ಪರ್ಧೆಗಳನ್ನು ಮಾಡಿಸಿದ್ದೇ ಆದಾಗ ಮಕ್ಕಳಲ್ಲಿನ ಪ್ರತಿಭೆಯನ್ನು, ಮಕ್ಕಳಲ್ಲಿನ ಒಂದು ಆಸಕ್ತಿದಾಯಕವಾದಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಮಕ್ಕಳಲ್ಲಿ ಏನು ಆ ಪ್ರಶ್ನೆಗಳಿಗೆ ಏನೆಲ್ಲ ಸಮಸ್ಯೆಗಳು ಇರ್ಬೋದು, ಏನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಿ, ಚಿಂತನೆ ಮಾಡಿ ಉತ್ತರಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಅದರಲ್ಲೂ ಸಹ ನಮ್ಮ ಈ ಒಂದು ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲತಾ ಸೋಮಶೇಖರ್ ಬಹಳ ಆಸಕ್ತಿದಾಯಕವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಪ್ರತಿಭೆ ಉಳ್ಳಂಥ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಕಾತರದಲ್ಲಿ ಅವರು ತುಂಬ ದಿನಗಳಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸ ಮಾಡೋದಕ್ಕೆ ಕಾರಣಕರ್ತರಾದಂಥ ಹಾಗೂ ಪ್ರೇರಣೆಯನ್ನು ನೀಡಿದಂಥ ನಮ್ಮ ಲತಾ ಸೋಮಶೇಖರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದ್ರ ಮೂಲಕ, ಹಾಗೆಯೇ ಈ ಜನಶಕ್ತಿ ನ್ಯೂಸ್ ಚಾನಲ್ ಅವರು ನಿಜಕ್ಕೂ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳಿಗೆ ಒಂದು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಯಾವ ರೀತಿ ಭಾಗವಹಿಸಬೇಕು, ಯಾವ ರೀತಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅನ್ನೋ ಒಂದು ಕೌಶಲ್ಯ ಮಕ್ಕಳಲ್ಲಿ ಬರುತ್ತೆ. ಈ ಥರದ ಕಾರ್ಯಕ್ರಮಗಳನ್ನು ತುಂಬ ಶಾಲೆಗಳಲ್ಲಿ ನಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ದಿನ ಈ ಒಂದು ಜನಶಕ್ತಿ ನ್ಯೂಸ್ ಚಾನಲ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳನ್ನು ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ನಿರೀಕ್ಷೆಯನ್ನು ಪಡೆದಿದ್ದಾರೆ. ಏನೋ ಥರ ಉತ್ತರ ಬರ್ಬೋದು, ಯಾವ ಥರದ ಪ್ರಶ್ನೆಗೆ ಉತ್ತರ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಜಕ್ಕೂ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದಾಗ ಮಕ್ಕಳಲ್ಲಿ ಒಂಥರದ ಶ್ರದ್ಧಾಭಕ್ತಿ, ಆಸಕ್ತಿ ಮತ್ತು ನಿಷ್ಠೆ, ನಾನು ಉತ್ತರ ಹೇಳಬೇಕು ಅನ್ನೋ ಒಂದು ಕಾತರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ, ಧೈರ್ಯ ಎಲ್ಲವೂ ಬರುತ್ತೆ. ಈ ಥರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಈ ಜನಶಕ್ತಿ ಚಾನಲ್ ನ್ಯೂಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಗಳನ್ನು ಇನ್ನೂ ಹಲವಾರು ಕಡೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಆಯೋಜನೆ ಮಾಡಿ ಮಕ್ಕಳ ಪ್ರತಿಭೆಗೆ, ಮಕ್ಕಳ ಒಂದು ಧೈರ್ಯಕ್ಕೆ, ಮುಂದಿನ ಉತ್ತಮ ಪ್ರಜೆಗಳಾಗೋದಕ್ಕೆ ಸಹಕಾರಿ ಆಗುತ್ತೆ ಈ ಒಂದು ಯೋಜನೆ ಅಂತ ಹೇಳ್ತಾ, ಹಾಗಾಗಿ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರಲಿಲ್ಲ. ನಿಜಕ್ಕೂ ಈ ಥರದ ಕ್ಯಾಮ್ರಾಗಳು ಇಲ್ಲಿ ಕುಳಿತುಕೊಂಡು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಆಮೇಲೆ ಆ ಕಡೆ ಈ ಕಡೆ ನಿಮಗೆ ಮೈಕ್ ಕೊಟ್ಟು ನೀವೇ ವಾಲಂಟ್ರಿಯಾಗಿ ಇಬ್ಬರಿಬ್ಬರು ಯೋಚನೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲ ತುಂಬ ಚೆನ್ನಾಗಿದೆ. ನಿಜಕ್ಕೂ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಈ ದಿನ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿದೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.